ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಸ್ಮಶಾನಕ್ಕೆ ರಸ್ತೆ ಇಲ್ಲದೆ ಜನತೆ ಪರದಾಡ್ತಾ ಇರುವಂತಹ ಘಟನೆ ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ಸಾಗರ ಕ್ಯಾಂಪ್ ನಾಗರೆಡ್ಡಿ ಕ್ಯಾಂಪ್ನಲ್ಲಿ ಜರುಗಿದೆ. ಮೃತ ವ್ಯಕ್ತಿ ಅಂತ್ಯಕ್ರಿಯೆ ಮಾಡಲು ಇಲ್ಲಿನ ಜನ ಹರಸಾಹಸ ಪಡ್ತಾ ಇದ್ದಾರೆ. ರಸ್ತೆ ಇಲ್ಲದೆ ಮೊಣಕಾಲುದ್ದ ನೀರಲ್ಲಿ ಶವ ಹೊತ್ತು ಸಾಗಾಟ ಮಾಡಲಾಗ್ತಾ ಇದೆ. ಸುಮಾರು 1 ಕಿಲೋಮೀಟರ್ ಗತಿಯಲ್ಲೇ ಮೃತ ವ್ಯಕ್ತಿಯನ್ನ ಹೊತ್ತು ಅಂತ್ಯಕ್ರಿಯೆ ನೆರವೇರಿದೆ. ಸಾಗರ ಕ್ಯಾಂಪ್ನ ಮರಿಬಸವ ಎನ್ನುವ ವ್ಯಕ್ತಿ ಮರಣ ಹೊಂದಿದ್ರು. ಸ್ಮಶಾನ ಭೂಮಿ ಮಂಜೂರಾತಿಗೆ ಹಲವಾರು ಬಾರಿ ಮನವಿ ಮಾಡಿದ್ರೂ ಕೂಡ ಸ್ಥಳೀಯರ ಮನವಿಗೆ ಕಿವಿಗೊಡದ ಜನಪ್ರತಿನಿಧಿಗಳ ವಿರುದ್ಧ ಜನತೆ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಮಸ್ಕಿ ತಾಲೂಕಿನ ಗೌಡನಬಾವಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಸಾಗರ ಕ್ಯಾಂಪ್ ಹಾಗೂ ನಾಗರಾಡಿ ಕ್ಯಾಂಪಿಗೆ ಎಲ್ಲಾ ಸಾರ್ವಜನಿಕರಿಗೆ ಸ್ಮಶಾನ ಭೂಮಿ ಇಲ್ಲದ ಕಾರಣ ಹಾಗೆ ನೀವು ನೋಡ್ತಿರತಕ್ಕಂಥದ್ದು ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಇರುತ್ತೆ ದಾರಿ. ಈ ಗದ್ದೆಲ್ಲಿ ಹೋಗ್ಬೇಕು, ಸ್ವಲ್ಪ ಸರ್ಕಾರ ಗದ್ದೆಲ್ಲೇ ನಡ್ಕೊಂತ ಹೋಗ್ಬೇಕಾಗತ್ತೆ. ಈ ಎಲ್ಲ ಪರಿಸ್ಥಿತಿನ ಬರೇ ರಾಜಕಾರಣಿಗಳು ಓಟಿಗಾಗಿ ಸೀಮಿತವಾಗಿ ಬರ್ತಕ್ಕಂಥವ್ರಾಗಿರ್ಬಾರ್ದು. ಇದನ್ನ ಸಾರ್ವಜನಿಕರ ಅಹವಾಲನ್ನು ಸ್ವೀಕರಿಸ್ಬೇಕಂತ ಮನವಿ ಪತ್ರ ಕೊಟ್ಟರು ಯಾವ ಅಧಿಕಾರಿಗಳು ತಲೆ ಕೆಡಿಸ್ಕೊಂಡಿಲ್ಲ. ಮಾನ್ಯ ತಾಲೂಕಾ ತಹಸೀಲ್ದಾರ್ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಮತ್ತು ಡಿ ಸಿ ಸಾಹೇಬ್ರಾಗಿರ್ಬೋದು ಬಂದು ವಿಸಿಟ್ ಮಾಡಿಬಿಟ್ಟು ದಯವಿಟ್ಟು ಸಾರ್ವಜನಿಕರಿಗೆ ಹಿತಾಸಕ್ತಿಯಿಂದ ದಾರಿ ಹಾಗೂ ಸ್ಮಶಾನ ಭೂಮಿನ ಸರ್ಕಾರ ಕಡೆಯಿಂದ ಮಂಜೂರಾತಿ ಮಾಡಿಕೊಡ್ಬೇಕಂತಂದು ತಮ್ಮಲ್ಲಿ ದಯವಿಟ್ಟು ಕಳಕಳಿಯಿಂದ ವಿನಂತಿ ಮಾಡ್ಕೊತೇವೆ. ಅದು ಏನಾನ ಮುಂದಿನ ದಿನಮಾನಗಳಲ್ಲಿ ಆಗಲಿಲ್ಲ ಅಂದರೆ ಉಗ್ರ ಹೋರಾಟ ದಲಿತ ಸಂಘಟನೆಯಿಂದ ಸಾರ್ವಜನಿಕರಿಂದ ಉಗ್ರ ಹೋರಾಟ ನಡೆಸಲಾಗುತ್ತೆ ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀವಿ. ಆತ್ಮೀಯ ಬಂಧುಗಳೇ, ಇವತ್ತು ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಸಾಗರ್ ಕ್ಯಾಂಪ್ ಗ್ರಾಮದಲ್ಲಿ ಇವತ್ತು ಮಾನವೀಯ ಮೌಲ್ಯ ಹಿತದೃಷ್ಟಿಯಿಂದ ಸುಮಾರು 1200 ವೋಟಿಂಗ್ ಹೊಂದಿರತಕ್ಕಂಥ ಈ ಸಾಗರ್ ಕ್ಯಾಂಪ್ನಲ್ಲಿ ಒಂದು ಅಂತ್ಯಕ್ರಿಯೆ ಮಾಡಲು ಜಾಗ ಇಲ್ಲದ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಮೂಲತಃ ಆಳುವ ಸರ್ಕಾರಗಳು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಒಂದು ಸಂಪೂರ್ಣ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಸರ್ಕಾರಗಳು ನಿರ್ಮಾಣವಾಗಿರ್ತವೆ. ಕಾನೂನು ಸುವ್ಯವಸ್ಥೆಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ವಂಚಿತವಾಗಿರುವ ಒಂದು ಗ್ರಾಮ ಯಾವುದಾದ ಆಗಿದ್ದರೆ ಮಸ್ಕಿ ತಾಲೂಕು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಾಗರ್ ಗ್ರಾಮ ಅಂತೇಳಿ ಕೇಸಿ ಈ ಮೂಲಕ ಒತ್ತಾಯಪಡಿಸಲಾಗ್ತದೆ. ಬಂಧುಗಳೇ, ಇವತ್ತು ಈ ಸಾಗರ್ ಕ್ಯಾಂಪ್ನಲ್ಲಿ ಯಾವುದೇ ನಿಧಾನ ಹೊಂದಿದ ವ್ಯಕ್ತಿಯನ್ನು ತಗೊಂಡು ಹೋಗಲು ಈ ಒಂದು ಅನ್ಯ ಮಾರ್ಗ ಆಗಿರ್ತಕ್ಕಂಥ ಈ ಮಾರ್ಗದ ಮುಖಾಂತರನೇ ತಗೊಂಡು ಹೋಗ್ಬೇಕಾಗ್ತದೆ. ಇದು ಸಂಪೂರ್ಣವಾಗಿ ಸಮಸ್ಯೆ ಆಗ್ತಕ್ಕಂಥ ಒಂದು ದಾರಿಯಾಗಿದೆ. ಈ ದಾರಿ ಹೋಗಿದೆ. ಸರ್ಕಾರದಲ್ಲಿ ಸುಮಾರು ಮೂಲಭೂತ ಸೌಕರ್ಯಗಳನ್ನು ಕೊಡಲು 1000 ಕೋಟಿ ಅನುದಾನ ಇದ್ದರೂ ಕೂಡ ಸ್ಥಳೀಯ ಪ್ರತಿನಿಧಿಗಳು, ಸ್ಥಳೀಯ ಆಡಳಿತಾಧಿಕಾರಿಗಳು ಈ ಕಡೆ ಗಮನ ಹರಿಸ್ತಾ ಇಲ್ಲ ಅನ್ನೋದೇ ನಮಗೆ ಚಿಂತಾಜನಕವಾದ ಮಾಹಿತಿ ಆಗಿದೆ. ಬಂಧುಗಳೇ, ಇವತ್ತು ಈ ಕಡೆ ಸ್ಥಳೀಯ ಶಾಸಕರು ಈ ಕಡೆ ಗಮನ ಹರಿಸಿ ಸ್ಥಳೀಯ ಸಂಬಂಧಪಟ್ಟ ಅಧಿಕಾರಿಗಳು ಸಾಗರ್ ಕ್ಯಾಂಪ್ ಗ್ರಾಮ ಹತ್ರ ಈ ಒಂದು ಸಂಬಂಧಪಟ್ಟ ವಿಷಯಕ್ಕೆ ಸಂಬಂಧಪಟ್ಟಂತೆ ಗಮನ ಹರಿಸಿ ಇದಕ್ಕೆ ಸೂಕ್ತವಾದ ಕ್ರಮವನ್ನು ಕೈಗೊಂಡು ಮುಂದಿನ ದಿನಮಾನದಲ್ಲಿ ಬಹುಕೋಟಿ ದುಡ್ಡಿರ್ತಕ್ಕಂಥ ಸ್ಥಳೀಯ ಆಡಳಿತ, ತಾಲೂಕು ದಂಡಾಧಿಕಾರಿಗಳು ಮತ್ತು ಜಿಲ್ಲಾ ಅಧಿಕಾರಿಗಳು ಈ ಒಂದು ತಾಲೂಕಿಗೆ ಮತ್ತು ಈ ಗ್ರಾಮಕ್ಕೆ ಒತ್ತು ಕೊಟ್ಟು ಈ ಒಂದು ಶವ ಸಂಸ್ಕಾರಕ್ಕೆ 1 ಎಕರೆ ಭೂಮಿಯನ್ನು ಒದಗಿಸ್ತಕ್ಕಂಥ ಕೆಲಸ ನೇರವಾಗಿ ಅಧಿಕಾರಿಗಳು ಮಾಡಬೇಕಂತೇಳಿ ಕೇಸಿ ತಮ್ಮಲ್ಲಿ ಈ ಒಂದು ವಿಡಿಯೋ ಮುಖಾಂತರ ಒತ್ತಾಯ ಮಾಡ್ತಿದ್ದೇವೆ. ಬಸವರಾಜ್ ಹೋನೂರು, ಟಿವಿ 20 ಕನ್ನಡ ನ್ಯೂಸ್, ಲಿಂಗಸಗೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.